ಟೊಮೆಟೊ ಪಲಾವ್ ರೈಸ್ ನಿಮಿಷದಲ್ಲಿ ರುಚಿಯಾದ ಹಾಗೂ ಸುವಾಸನೆಯುಳ್ಳ ಟೊಮೆಟೊ ಪಲಾವನ್ನು ತಯಾರಿಸಿ ಮಧ್ಯಾಹ್ನ ಆ್ಯಂಡ್ ರಾತ್ರಿ ಊಟ ಎರಡಕ್ಕೂ ಸೂಕ್ತ. ಸೊ ಬನ್ನಿ, ತುಂಬ ಸಿಂಪಲ್ಲಾಗಿ ಮಾಡುವಂತಹದ್ದು, ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಸೊ ಬನ್ನಿ ಹೇಗೆ ಮಾಡ್ತದೆ ನೋಡೋಣ. ಮೊದಲನೇದಾಗಿ ನಾನು ಕೋಲಮ್ ರೈಸನ್ನು ತಗೊಂಡಿದ್ದೇನೆ. ಸೊ ಕೋಲಮ್ ರೈಸ್ ಅಂದರೆ ಗೊತ್ತಿರ್ಬೋದು, ಸಾಮಾನ್ಯವಾಗಿದ್ದು ಡಿಮಾರ್ಟಲ್ಲಿ ಸಿಗುವಂಥದ್ದು. ಸೊ ಇಲ್ಲಿ ಲೋಕಲ್ ಅಂಗಡಿಗಳಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಡಿಮಾರ್ಟಲ್ಲಿ ಆದರೆ ಸಿಗ್ತದೆ ಈ ಕೋಲಮ್ ರೈಸ್. ಅಂದರೆ ಇದರಲ್ಲಿ ಪಲಾವ್ ಆಗಿರ್ಬೋದು ಅಥವಾ ಗೀ ರೈಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಇದರಲ್ಲಿ ಮಾಡಿಕೊಂಡ್ರೆ. ಸೊ ಈಗ ಇದನ್ನು ನೆನೆಸಿಡಬೇಕಂದ್ರೆ ನಾವು ಮಸಾಲೆ ರೆಡಿ ಮಾಡುವಾಗ ಇದನ್ನೊಂದು ವಾಶ್ ಮಾಡಿಕೊಂಡು ನೆನೆಸಿಟ್ಟರೆ ಒಂದು 5 ನಿಮಿಷ, ಅಲ್ಲಿ ಮಸಾಲೆ ರೆಡಿ ಮಾಡುವಾಗ ಇಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರ್ತದೆ. ಸೊ ಬನ್ನಿ ಈಗ ಮಸಾಲೆಗೆ ಬೇಕಾಗಿರುವಂಥದ್ದು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಗೂ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು, ನಂತರ ಚಕ್ಕೆ, ಲವಂಗ, ಸ್ಟಾರ್ ಹಾಗೂ 2 ಏಲಕ್ಕಿಯನ್ನು ಹಾಕ್ಕೊಂಡು, ಅದಾದಮೇಲೆ 2 ಪಲಾವ್ ಎಲೆ ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೆಕ್ಸ್ಟ್ 1 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ, ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು, ಅದಾದಮೇಲೆ 3 ಹಸಿಮೆಣಸಿನಕಾಯಿನ ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಪರಿಮಳ ಬರುವವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಅದಾದಮೇಲೆ 1/4 ಕಪ್ ಆಗುವಷ್ಟು ನೆನೆಸಿರುವಂತಹ ಬಟಾಣಿಯನ್ನು ಹಾಕ್ಕೊಳ್ಬೇಕು. ಹಸಿ ಬಟಾಣಿಯನ್ನು ಹಾಕ್ಕೊಂಡು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 3 ಟೊಮೆಟೊವನ್ನು ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. 3 ಅಥವಾ ನಿಮಗೆ ಜಾಸ್ತಿ ಟೊಮೆಟೊ ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಟೊಮೆಟೊವನ್ನು ತಗೊಂಡಿದ್ದೇನೆ, ದೊಡ್ಡದಾಗಿರುವಂಥದ್ದು. ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕು. ಸ್ಮೂತ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಇದು ರುಚಿಯಾದ ಊಟ ಟೊಮೆಟೊ ಪಲಾವ್ ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಟೊಮೆಟೊದ ಸೌಮ್ಯವಾದ ಖಾರ ಮತ್ತು ಮಸಾಲೆಗಳ ಸುವಾಸನೆ ಈ ಟೊಮೆಟೊ ಪಲಾವನ್ನು ನಂಬಲಾಗದಷ್ಟು ರುಚಿಕರವಾಗಿಸುತ್ತದೆ. ಆ್ಯಂಡ್ ಇದನ್ನು ತಯಾರಿಸಲು ಹೆಚ್ಚು ಸಮಯ ಕೂಡ ಬೇಡ. ಮಧ್ಯಾಹ್ನ ಊಟವಾಗಿರಲಿ ಅಥವಾ ರಾತ್ರಿ ಊಟವಾಗಿರಲಿ ಟೊಮೆಟೊ ಪಲಾವ್ ಯಾವಾಗಲೂ ಬೆಸ್ಟ್ ಆಯ್ಕೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ಎಲ್ಲನೂ ಫ್ರೈ ಆದ ನಂತರ ಚೆನ್ನಾಗಿ ಈಗ 1/2 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ 1 ಸ್ಪೂನ್ ಕೊತ್ತಂಬರಿ ಪೌಡರ್, ಇನ್ನು 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು, ನಂತರ ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಸಾಲೆಯ ಪರಿಮಳ ಬರುವವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೀವಿನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈಗ ನೋಡಿ, ಚೆನ್ನಾಗಿದು ಫ್ರೈ ಆಗ್ತಾ ಬಂದಿದೆ. ಸೊ ಚೆನ್ನಾಗಿದು ಫ್ರೈ ಆಗಿದೆ. ಈಗ ನಾವು ನೀರನ್ನು ಸೇರಿಸ್ಕೋಬೇಕು. ಯಾವ ಅಳತೆಗೆ ನಾವು ಅಕ್ಕಿಯನ್ನು ತಗೊಂಡಿದ್ದೀವಿ ನೋಡಿ, ಅದೇ ಅಳತೆಯಲ್ಲಿ ನಾವು ನೀರನ್ನು ತಗೊಳ್ಬೇಕಾಗುತ್ತೆ. ಸೊ ಬನ್ನಿ, ಅದನ್ನು ಕೂಡ ತೋರಿಸ್ತೇನೆ ಹೇಗಂತ ಹೇಳಿ. ನೋಡಿ, ನಾನು ಈ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿರುವಂಥದ್ದು. 1 ಗ್ಲಾಸ್ ಅಕ್ಕಿಗೆ 1 ಅಥವಾ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನಾನು 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಒಂದೊಂದು ಅಕ್ಕಿಗೆ ಅನುಗುಣವಾಗಿ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಒಂದೊಂದು ಅಕ್ಕಿ ಕೂಡ 1.5 ಗ್ಲಾಸಷ್ಟು ನೀರನ್ನು ಹೀರ್ಕೊಳ್ಳುತ್ತೆ. ಹಾಗೆ ನಾನಿಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೇನೆ. 2 ಗ್ಲಾಸ್ ನೀರು 1 ಗ್ಲಾಸ್ ಅಕ್ಕಿಗೆ ಕರೆಕ್ಟ್ ಆಗುತ್ತೆ. ಈಗ ಸ್ವಲ್ಪ ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕಾಗತ್ತೆ. ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಇದನ್ನು ಹಾಕೋದ್ರಿಂದ ಟೊಮೆಟೊ ಪಲಾವ್ ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಬರ್ತದೆ. ಸೊ ಅಕ್ಕಿ ಉದುರಾಗಿ ಇರ್ತದೆ, ಅದಕ್ಕೋಸ್ಕರ ಈ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು, ಚೆನ್ನಾಗಿ ಬರ್ತದೆ. ಹಾಕ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಉಪ್ಪನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಉಪ್ಪು ಕಡಿಮೆ ಇತ್ತಂದರೆ ಸೊ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ನನಗೆ ಸ್ವಲ್ಪ ಸಾಲ್ಟ್ ಕೂಡ ಕಡಿಮೆ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಇದನ್ನು ನೀರನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಕುದಿ ಬಂದರೆ ಸಾಕು, ಅಂದರೆ 1 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರೋದೇನು ಬೇಕಾಗಲ್ಲ. 1 ಕುದಿ ಬಂದರೆ ಸಾಕಾಗುತ್ತೆ. ಮತ್ತು ನಾವು ನೆನೆಸಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇಷ್ಟು ಕುದಿ ಬಂದರೆ ನಾವು ನೆನೆಸಿರುವಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅಕ್ಕಿ ಕೂಡ ಇಲ್ಲಿ ಚೆನ್ನಾಗಿ ನೆಂದಿದೆ. ಸೊ ಮಸಾಲೆ ರೆಡಿ ಮಾಡುವಾಗ ಅಕ್ಕಿಯನ್ನು ನೆನೆಸಿಟ್ರೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರ್ತದೆ. ಸೊ ಈಗ ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಅಕ್ಕಿಯೆಲ್ಲನೂ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಒಂದು ಸೌಟಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಅಕ್ಕಿ ಹುಡಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು.
ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ ಇದನ್ನು ಕೂಗಿಸ್ಕೋಬೇಕು. ಸೊ ಪಲಾವಿಗೆ 2 ವಿಜಿಲ್ ಸಾಕಾಗ್ತದೆ. ಹಾಗೆ ನಿಮಗೆ ಬೇಕಿದ್ದರೆ ನೀವು 3 ವಿಜಿಲ್ ಕೂಡ ಮಾಡ್ಬೋದು, ಇನ್ನು ಚೆನ್ನಾಗಿ ಬೆಂತದೆ. ಸೊ ಜಾಸ್ತಿ ವಿಜಿಲ್ ಮಾಡಿದರೆ ಒಂಥರ ಮುದ್ದೆ ಥರ ಆಗ್ತದೆ, ಅದಕ್ಕೆ 2 ವಿಜಿಲ್ ಆದರೆ ಕರೆಕ್ಟ್ ಆಗುತ್ತೆ, ನಿಮಗೆ ಪಲಾವ್ ಚೆನ್ನಾಗಿ ಬೇಯ್ತದೆ. ಹಾಗೆ ಇಲ್ಲಿ ನಾನು 2 ವಿಜಿಲನ್ನು ಮಾಡ್ಕೊಳ್ತೇನೆ, ಜಾಸ್ತಿ ವಿಜಿಲ್ ಮಾಡಲ್ಲ. ಸೊ ಜಾಸ್ತಿ ವಿಜಿಲ್ ಮಾಡಿದರೆ ಅದೇ ನಾನು ಹೇಳಿದಾಗೆ ಮುದ್ದೆ ಥರ ಆಗ್ತದೆ. ಮುದ್ದೆ ಥರ ಆದರೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಇರಲ್ಲ. ಹಾಗಾಗಿ 2 ವಿಜಿಲ್ ಇದಕ್ಕೆ ಸಾಕಾಗುತ್ತೆ. ಓಕೆ ನೋಡಿ, 2 ವಿಜಿಲ್ ಈಗ ಕಂಪ್ಲೀಟಾಗಿ ಬಂದಿದೆ. ಇದು ಕಂಪ್ಲೀಟಾಗಿ ವಿಜಿಲೆಲ್ಲ ಹೋದ್ಮೇಲೆ ಗ್ಯಾಸನ್ನು ಆಫ್ ಮಾಡೋಣ. ಕಂಪ್ಲೀಟಾಗಿದ್ದು ವಿಜಿಲ್ ಪೂರ್ತಿಯಾಗಿ ಹೋಗಬೇಕು, ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡೋಣ. ಸೊ ನೋಡಿ, ಈಗ ಕಂಪ್ಲೀಟಾಗಿ ವಿಜಿಲ್ ಕೂಡ ಹೋಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಆಫ್ ಮಾಡ್ಕೊಂಡ ನಂತರ ಇದು ಲಿಡ್ಡೆಲ್ಲ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಕುಕ್ಕರ್ ಓಪನ್ ಮಾಡೋಣ. ನೋಡಿ, ಕಂಪ್ಲೀಟಾಗಿ ಕುಕ್ಕರ್ ವಿಜಿಲ್ ಕೂಡ ಹೋಗಿದೆ, ಹಾಗೂ ಲಿಡ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡೋಣ. ನೋಡಿ, ಲಿಡ್ಡನ್ನು ಓಪನ್ ಮಾಡಿಕೊಂಡು ಒಂದೊಳ್ಳೆ ಕೂಡ ಪರಿಮಳ ಬರ್ತಾ ಇದೆ. ಸೊ ನಾವು ನಾರ್ಮಲ್ ಪಲಾವ್ ಎಲ್ಲ ತರಕಾರಿ ಹಾಕಿ ಮಾಡ್ತೇವಲ್ಲ ನೋಡಿ, ಅದಕ್ಕಿಂತ ಈ ಟೊಮೆಟೊ ಪಲಾವ್ ಬೆಟರ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಳ್ಳೆ ಪರಿಮಳ ಅಂತಲೇ ಹೇಳ್ಬೋದು ಈ ಟೊಮೆಟೊ ಪಲಾವ್ ಇದು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೊಮೆಟೊ ಪಲಾವ್. ನಾವು ನಾರ್ಮಲ್ ತರಕಾರಿ ಪಲಾವ್ ಮಾಡೋದಕ್ಕಿಂತ ಈ ರೀತಿಯಾಗಿ ಟೊಮೆಟೊ ಪಲಾವನ್ನು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಕೂಡ ಬರ್ತದೆ. ಟೊಮೆಟೊ ಪಲಾವ್ ರೈಸ್ ಆರೋಮ ಕೂಡ ಚೆನ್ನಾಗೇ ಇರ್ತದೆ. ಸೊ ನೀವಿಲ್ಲಿ ನೋಡ್ಬೋದು, ಚೆನ್ನಾಗೇ ಬೆಂದಿದೆ. 2 ವಿಜಿಲಲ್ಲಿ ಕರೆಕ್ಟಾಗಿ ಬೆಂದಿದೆ. ಸೊ ಎಲ್ಲೂ ಕೂಡ ಮುದ್ದೆ ಥರ ಇಲ್ಲ ಅನ್ನ, ಚೆನ್ನಾಗಿ ರೈಸ್ ಬೆಂದಿದೆ. ಸೊ ನೀವಿಲ್ಲಿ ನೋಡ್ಬೋದು. ಹಾಗೆ ನೀರು ಇಟ್ಟಿರುವಂತಹದ್ದು ಕೂಡ ಕರೆಕ್ಟಾಗಿದೆ. 2 ವಿಜಿಲಲ್ಲಿ ಕರೆಕ್ಟಾಗಿ ಬೆಂದಿದೆ. ಒಮ್ಮೆ ಎಲ್ಲರೂ ಕೂಡ ಈ ಟೊಮೆಟೊ ರೈಸನ್ನು ಮಾಡಿ ನೋಡಿ. ನೋಡಿ, ಟೊಮೆಟೊ ಪಲಾವ್ ರೈಸ್ ರೆಡಿಯಾಗಿದೆ. ಬಿಸಿಯಾಗಿರುವಂಥ ಟೊಮೆಟೊ ಪಲಾವ್ ರೈಸ್ ರೈತಾ ಜೊತೆ ಬಡಿಸಿ ಸೂಪರಾಗಿರ್ತದೆ. ಹಾಗೆ ನಿಮಗೂ ಕೂಡ ಈ ಟೊಮೆಟೊ ಪಲಾವ್ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿಯಾಗಿ ಒಮ್ಮೆ ಟೊಮೆಟೊ ಪಲಾವ್ ರೈಸನ್ನು ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಟೇಸ್ಟ್ ಬರ್ತದೆ. ಅಷ್ಟೇ ಆರೋಮ ಕೂಡ ಚೆನ್ನಾಗಿರುವಂಥ ಒಂದು ಆರೋಮ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಟೊಮೆಟೊ ರೈಸನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ಸಿಂಪಲ್ಲಾಗಿ ಟೊಮೆಟೊ ಪಲಾವನ್ನು ಹೇಗೆ ಮಾಡ್ಬೋದು ಅಂತ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪೀಸ್ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.